ಹಲೋ ಫ್ಯಾಮಿಲಿ, ಎಲ್ಲರಿಗೂ ನಮಸ್ಕಾರ. ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಸ್ಟೋರಿ ಅಬೌಟ್ ಆರ್ಯ ಪರ್ವಾನ್. ಆರ್ಯ ಪರ್ವಾನ್ ಅನ್ನೋ ಚಿಕ್ಕ ಹುಡುಗ 2006ರಲ್ಲಿ ಇಂಡೋನೇಷ್ಯಾದಲ್ಲಿ ಹುಡ್ತಾನೆ. ಕೆಲವು ವರ್ಷಗಳು ತುಂಬಾ ಚೆನ್ನಾಗಿತ್ತು. ಫ್ರೆಂಡ್ಸ್ ಜೊತೆ ಸ್ಕೂಲಿಗೆ ಹೋಗ್ತಾ ಇದ್ದ, ಆಟವಾಡ್ತಾ ಇದ್ದ, ಎಲ್ಲರ ಹಾಗೆ ಸಾಧಾರಣ ಜೀವನವನ್ನು ಕೂಡ ಸಾಗಿಸ್ತಾ ಇದ್ದ. ಆದರೆ ಕೆಲವು ದಿನಗಳ ನಂತರ ಅವನ ಬಾಡಿಯಲ್ಲಿ ಏನೋ ಒಂದು ಆಗುತ್ತೆ. ಸಾಧಾರಣವಾದ ಪ್ರಮಾಣದಲ್ಲಿ ಆಹಾರ ತಿನ್ನುವುದಕ್ಕಿಂತ ಭಾರಿ ಮನುಷ್ಯ ಯಾವ ಪ್ರಮಾಣದಲ್ಲಿ ಆಹಾರವನ್ನು ತಿನ್ನುತ್ತಾನೆ, ಹಾಗೆ ಇವನು ಕೂಡ ಆಹಾರವನ್ನ ಚೆನ್ನಾಗಿ ತಿನ್ನೋದಕ್ಕೆ ಶುರು ಮಾಡ್ತಾನೆ. ಇದರಿಂದ ಭಯಂಕರವಾದ ಒಬೆಸಿಟಿ, ದೇಹದಲ್ಲಿ ಭಾರಿ ತೂಕ ಹೆಚ್ಚಾಗುತ್ತೆ. ಸ್ನೇಹಿತರೆ, ಅವರ ತಂದೆ ತಾಯಿಗೆ ಕೂಡ ಏನಾಗ್ತಾ ಇದೆ ಅನ್ನೋದು ಗೊತ್ತಾಗಲಿಲ್ಲ. ಅವರು ಅನ್ಎಜುಕೇಟೆಡ್ ಆಗಿರ್ಬೋದು. ಹೆಚ್ಚಾಗಿ ಈ ಬಾಲಕನ ಬಗ್ಗೆ ಕಾಳಜಿ ವಹಿಸಲಿಲ್ಲ ಅನಿಸುತ್ತೆ. ಅವನಿಗೆ 9 ರಿಂದ 10 ವರ್ಷ ಬರುವಷ್ಟರಲ್ಲಿ ಹೆಚ್ಚು ಕಡಿಮೆ 200 kg ತೂಕ ಬರ್ತಾನೆ. ಹೌದು ಸ್ನೇಹಿತರೆ, ನೀವು ಕೇಳಿದ್ದು ನಿಜ. 200 kg ಬರ್ತಾನೆ. ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ನೋಡಿ ಅವನ ಭಾರಿ ತೂಕವನ್ನು ಹೊಂದಿರುವ ಫೋಟೋ. ಸ್ನೇಹಿತರೆ, ಅವನು ತಿನ್ನುವುದಕ್ಕೆ ಒಂದು ಸಾರಿ ಕುಳಿತುಕೊಂಡ್ರೆ 4-5 ಪ್ಲೇಟ್ ನೂಡಲ್ಸ್, ಒಂದು ಬೌಲ್ ತುಂಬಾ ಫಿಶ್ ಕರಿ, ಒಂದು ಬೌಲ್ ತುಂಬಾ ಬೀಫ್ ಚಿಕನ್, ಕೊನೆಯಲ್ಲಿ ಕೂಲ್ ಡ್ರಿಂಕ್ಸ್, ಎಲ್ಲದೂ ಒಂದೇ ರೌಂಡ್ ನಲ್ಲಿ ಮುಗಿಸ್ತಾ ಇದ್ದ. 11 ವರ್ಷ ಬರುವಷ್ಟರಲ್ಲಿ ವರ್ಲ್ಡ್ ಹೆವಿಯೆಸ್ಟ್ ಕಿಡ್ ಎಂದು ಹೆಸರನ್ನ ಪಡಿತಾನೆ ಈ ಬಾಲಕ. ಇದಾದ ನಂತರ ತುಂಬಾ ಆರೋಗ್ಯ ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತಿತ್ತು. ಈ ಬಾರಿ ದೇಹವನ್ನು ನೋಡಿ ಆದಷ್ಟು ಬೇಗ ತೆಳ್ಳಗಾದರೆ ಚೆನ್ನಾಗಿತ್ತು ಅಂತ ಪ್ರತಿದಿನ ದುಃಖಿಸುತ್ತಾ ಕೊರಗ್ತಾ ಇದ್ದ ಈ ಬಾಲಕ. ಸ್ನೇಹಿತರೆ, ಕೆಲವು ದಿನಗಳ ನಂತರ ಅವನ ಅದೃಷ್ಟ ಏನೋ ಗೊತ್ತಿಲ್ಲ, ಆದರೆ ಒಂದು ಮೆಡಿಕಲ್ ಟೀಮ್ ಒಂದು ಚಾಲೆಂಜ್ ಆಗಿ ತಗೊಳ್ತಾರೆ. ಹೇಗಾದ್ರೂ ಮಾಡಿ ಇವನನ್ನು ಸಾಧಾರಣವಾದ ಬಾಲಕನನ್ನಾಗಿ ಮಾಡಬೇಕು ಅಂತ ಚಾಲೆಂಜ್ ಅನ್ನ ಸ್ವೀಕರಿಸ್ತಾರೆ. ಈ ಬಾಲಕ ಅವರು ಹೇಳಿದ ಹಾಗೆ ಅವನು ಚಾಚು ತಪ್ಪದೆ ಎಲ್ಲವನ್ನ ಮಾಡ್ತಾ ಇದ್ದ. ಸ್ವಲ್ಪ ಸ್ವಲ್ಪ ಆಹಾರ ತಿನ್ನುವುದನ್ನ ಕಡಿಮೆ ಮಾಡಿ, ವ್ಯಾಯಾಮ ಮಾಡಿ, ಸ್ವಿಮ್ಮಿಂಗ್, ಜಿಮ್ ಇವೆಲ್ಲ ಮಾಡ್ತಾ ಇದ್ದ. ಇದಾದ ನಂತರ ಬೇರಿಯಾಟ್ರಿಕ್ ಸರ್ಜರಿ ಇವನಿಗೆ ಮಾಡ್ತಾರೆ. ಅದಾದ ನಂತರ ಕಂಪ್ಲೀಟ್ ಆಗಿ ಡಯಟ್ ನಲ್ಲಿ ಇರ್ತಾನೆ. ಸ್ವಲ್ಪ ದಿನದ ನಂತರ ಈ ಫೋಟೋದಲ್ಲಿ ಕಾಣಿಸುವ ಹಾಗೆ ಕಾಣಿಸ್ತಾನೆ. 200 kgಕ್ಕಿಂತ ತೂಕ ಇರುವ ಈ ಬಾಲಕ ಅತಿ ಶೀಘ್ರದಲ್ಲಿ ತೆಳ್ಳಗಾಗ್ತಾನೆ. ಈ ಫೋಟೋ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಮುಖ ಎಲ್ಲ ಚೆನ್ನಾಗಿದೆ, ಆದರೆ ದೇಹ ಮಾತ್ರ ಫ್ಯಾಟ್. ಎಲ್ಲ ಹೋಗಿ ದೇಹ ಮಾತ್ರ ಈ ರೀತಿ ಸಾಕ್ತಾ ಇತ್ತು. ಚರ್ಮ ಜೋತು ಬೀಳ್ತಾ ಇತ್ತು. ಇದನ್ನು ನೋಡಿದ ಬಾಲಕ ಇದನ್ನು ಕೂಡ ಏನಾದರೂ ಮಾಡಿ ಅಂತ ಡಾಕ್ಟರ್ಗೆ ಕೇಳ್ಕೊಳ್ತಾನೆ. ಡಾಕ್ಟರ್ ಒಂದೇ ಸಾರಿ ಆಗೋದಿಲ್ಲ, ಸ್ವಲ್ಪ ಸ್ವಲ್ಪ ಕಡಿಮೆ ಮಾಡಬಹುದು ಅಂತ ಹೇಳಿ ಕಳಿಸ್ತಾರೆ. ಸೀನ್ ಕಟ್ ಮಾಡಿದ್ರೆ ಇವಾಗ ಈ ಹುಡುಗನ ತೂಕ 82 ರಿಂದ 85 kg. ಇವಾಗ ಸೈಕಲ್ ತುಳಿತಾ ಇದ್ದಾನೆ, ಸ್ಕೂಲಿಗೆ ಹೋಗ್ತಾ ಇದ್ದಾನೆ, ಜಿಮ್ಮಿಗೆ ಹೋಗ್ತಾ ಇದ್ದಾನೆ. ಸಾಧಾರಣ ಬಾಲಕ ಹೇಗಿದ್ದಾನೆ ಹಾಗೆ ಇವನು ಕೂಡ ಇದ್ದಾನೆ. ಅವನಂದ್ರೆ ಏನೋ ಎಲ್ಲರಿಗಿಂತ ತೂಕ ಜಾಸ್ತಿಯಾಗಿ ಯಾರೋ ಒಬ್ಬ ಡಾಕ್ಟರ್ ಸಹಾಯ ಮಾಡಿ ಮೆಡಿಕೇಶನ್, ಸರ್ಜರಿ, ಯಾವುದೇ ಕಾಂಪ್ಲಿಕೇಶನ್ ಇರದೆ ದೇವರ ದಯದಿಂದ ಒಳ್ಳೇದಾಯ್ತು. ಮತ್ತೆ ಅವನಿಗೆ ಎಲ್ಲರಿಗೂ ಹಾಗೆ ಆಗ್ಬೇಕಂತ ಏನಿಲ್ಲ. ತೂಕ ಜಾಸ್ತಿ ಆಗುವುದರಿಂದ ಶುಗರ್ ಬರ್ಬೋದು, ಸಕ್ಕರೆ ಪದಾರ್ಥಗಳನ್ನ ಮಿತಿ ಮೀರಿ ಹೆಚ್ಚಾಗಿ ತಿನ್ನುವುದರಿಂದ ಸಕ್ಕರೆ ಕಾಯಿಲೆ ಬರಬಹುದು, ಮತ್ತೆ ಹೋಗುವುದಿಲ್ಲ. ಹೆಚ್ಚಾಗಿ ಜಂಕ್ ಫುಡ್ ತಿಂದರೆ ಬೇರೆ ಬೇರೆ ಕಾಯಿಲೆ ಬರಬಹುದು. ಈ ಕಾಯಿಲೆಗಳು ಮ್ಯಾಕ್ಸಿಮಮ್ ಆಗಿ ಮತ್ತೆ ಹೋಗಲು ಅಸಾಧ್ಯ ಅಂತ ಕೂಡ ನಾವು ಹೇಳ್ಬೋದು. ಆದರೂ ಕೂಡ ನಾವು ಯಾವುದೂ ಲೆಕ್ಕಿಸುವುದಿಲ್ಲ. ಅದಕ್ಕೆ ನಾನು ನಿಮಗೆ ಬೇರೆ ರೀತಿ ಹೇಳ್ತೀನಿ. ನೀವು ಸರಿಯಾದ ಹೆಲ್ತಿ ಆಹಾರವನ್ನು ತಿನ್ನದೇ ಇದ್ದರೆ ನಿಮ್ಮ ಕೂದಲು ಉದುರಿ ಹೋಗಬಹುದು, ನಿಮ್ಮ ದೇಹದ ಬಣ್ಣ ಬದಲಾಗಬಹುದು, ಮುಖದಲ್ಲಿ ಕಾಂತಿ ಕಡಿಮೆಯಾಗಿ ಕಾಣಿಸಬಹುದು, ಮದುವೆಗಿಂತ ಮುಂಚೆ ವಯಸ್ಸಾದಂತೆ ಕಾಣಿಸಬಹುದು. ಸ್ನೇಹಿತರೆ, ಕನಿಷ್ಠ ಪಕ್ಷ ಇದಕ್ಕಾಗಿ ಆದರೂ ನೀವು ಒಳ್ಳೆಯ ಆಹಾರವನ್ನು ಸೇವಿಸಿ. ತಿನ್ನುವುದಕ್ಕೆ ಮುಂಚೆ 1ಕ್ಕೆ 2 ಬಾರಿ ಯೋಚಿಸಿ, ಈ ಆಹಾರವನ್ನು ತಿಂದರೆ ನನಗೇನು ಪ್ರಯೋಜನ, ಈ ಆಹಾರವನ್ನು ಸೇವಿಸುವುದರಿಂದ ನನ್ನ ದೇಹಕ್ಕೆ ಯಾವ ರೀತಿ ಪ್ರಯೋಜನ ಪಡೆದುಕೊಳ್ಳುತ್ತೇನೆ ಅನ್ನೋದನ್ನ 1ಕ್ಕೆ 2 ಬಾರಿ ಯೋಚನೆ ಮಾಡಿ ಆಹಾರವನ್ನು ಸೇವಿಸಿ. ಸ್ನೇಹಿತರೆ, ಈ ವಿಡಿಯೋ ಮಾಡೋದಕ್ಕೆ ಮುಖ್ಯ ಉದ್ದೇಶ ಎಲ್ಲರೂ ಚೆನ್ನಾಗಿರಬೇಕು, ಆರೋಗ್ಯವಾಗಿರಬೇಕು, ಅದರಲ್ಲಿ ನಾನು ಒಬ್ಬನಾಗಿರಬೇಕು ಅನ್ನೋದು.